ಗೌರಿ ಸಿನಿಮಾ ಪ್ರಮೋಷನಲ್ಲಿ ಸಿಕ್ಕಾಬಟ್ಟೆ ಬ್ಯುಸಿ ಇದ್ದೀರಾ. ಇಡೀ ಸಿನಿಮಾ ಗ್ಲಿಮ್ಸಸ್ ನೋಡಿದ್ರೆ ಇನ್ನು ಎಷ್ಟು ಸಿಕ್ಕಿದೆಯೋ ಅಷ್ಟು ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದ್ದೀರಾ. ಸಾನಿಯಾ ಅಯ್ಯರ್ ಅವರ ಸ್ಟೈಲ್ ಬಗ್ಗೆ ತುಂಬ ಟಾಕ್ ಆಗ್ತಾ ಇದೆ, ಅವ್ರ ಫ್ಯಾಷನ್ ಸೆನ್ಸ್ ಬಗ್ಗೆ ತುಂಬ ಮಾತಾಗ್ತದೆ. ಇವತ್ತು ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದ್ದೀರಾ. ಥ್ಯಾಂಕ್ ಯು. ನಿಮ್ಮ ಇನ್ಪುಟ್ ಎಷ್ಟಿರುತ್ತೆ? ಆ್ಯಕ್ಚುಲಿ ನನಗಿಂತ ಜಾಸ್ತಿ ನನ್ನ ತಾಯಿ ಇನ್ಪುಟ್ ಇರುತ್ತೆ. ಬಿಕಾಸ್ ಅವಳು ನನಗೆ ಸ್ಟೈಲ್ ಐಕಾನ್. ಅವರ ಮುಂಚಿನ ನಾನು ಚಿಕ್ಕ ವಯಸ್ಸಿಂದನೂ ನಾವೆಲ್ಲರೂ ಅನಿಸುತ್ತೆ ತಾಯಿಯ ದುಪ್ಪಟ್ಟ ಆಗಿರಲಿ ಸೀರೆ ಆಗಿರಲಿ ನಾವೇ ಉಟ್ಕೊಂಡು ಏನೋ ಕನ್ನಡಿ ಮುಂದೆ ನಿಂತ್ಕೊಂಡು ನಮ್ಮನ್ನು ನಾವು ಅಲಂಕರಿಸ್ಕೊತಾ ಇದ್ವಿ ಅಲ್ಲ, ಅಲ್ಲಿಂದ ಶುರುವಾಗಿದ್ದು ನನಗೆ ಫ್ಯಾಷನ್ ಮೇಲಿರೋವಂಥ ಪ್ರೀತಿ. ಸೊ ಇವತ್ತಿಗೆ ಪ್ರಾಬಬ್ಲಿ ಹೋಗ್ತಾ ಹೋಗ್ತಾ ಬೆಳೀತಾ ನನ್ನ ಸ್ಟೈಲ್ ನಾನೇ ಕಂಡುಕೊಂಡಿದ್ದೀನಿ ಅಂತ ಹೇಳ್ಬೋದು. ಸೂಪರ್. ಇವತ್ತು ಚಿತ್ತಾರ ಸ್ಟಾರ್ ಅವಾರ್ಡ್ಸ್ ವೇದಿಕೆಗೆ ಬಂದಿದ್ದೀರಾ. ಇಂಥ ಅವಾರ್ಡ್ ಶೋಗಳು ಅಂದಾಗ ಒಂದು ಎಲ್ಲರೂ ಚಂದ ರೆಡಿಯಾಗಿ ಬರ್ತಾರೆ, ಇನ್ನೊಂದು ಮಾಡಿರೋ ಕೆಲಸಕ್ಕೆ ಅವಾರ್ಡ್ ಸಿಗುತ್ತೆ ಅನ್ನುವಂಥ ಒಂದಷ್ಟು ಖುಷಿ ಇರುತ್ತೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಖಂಡಿತವಾಗ್ಲೂ. ಯಾಕಂದರೆ ನನಗನ್ಸುತ್ತೆ ನಮ್ಮ ಚಂದನವನದ ಏಕೈಕ ಒಂದು ಪ್ರಸ್ತುತವಾಗಿರೋ ಅವಾರ್ಡ್ ಶೋ ಅಂದರೆ ಚಿತ್ತಾರ ಅವಾರ್ಡ್ಸ್ ಅಂತ ಹೇಳ್ಬೋದು. ಒಬ್ಬರ ಕಲೆನ ಒಬ್ಬರ ಕಲಾತ್ಮಕ ಜರ್ನಿನ ಗುರುತಿಸಿ ಅವ್ರಿಗೆ ಪ್ರೋತ್ಸಾಹ ನೀಡೋದೇ ದೊಡ್ಡ ವಿಚಾರ. ಅದಕ್ಕೆ ಒಂದು ದೊಡ್ಡ ರೆಡ್ ಕಾರ್ಪೆಟ್ ಹಾಕಿ ವೇದಿಕೆ ನೀಡೋದು. ಆ್ಯಂಡ್ ಐ ಥಿಂಕ್ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಕಲಾವಿದರಿಗೆ ಎಸ್ಪೆಷಲಿ, ಆ್ಯಂಡ್ ಆಲ್ಸೋ ತಂತ್ರಜ್ಞರಿಗೆ ಕೂಡ. ಯಾಕಂದರೆ ಕಲಾವಿದರಿಗೆ ಆ್ಯಕ್ಚುಲಿ ಜನರಿಂದ ಪ್ರೀತಿ ಸಿಗ್ತಾ ಇರುತ್ತೆ, ಬಟ್ ತಂತ್ರಜ್ಞರಿಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಅವ್ರನ್ನ ಗುರುತಿಸೋದು ತುಂಬ ಕಮ್ಮಿ ಆಗಿಬಿಡುತ್ತೆ. ಯಾವಾಗಲೂ ತೆರೆ ಮುಂದೆ ನಾವಿರೋದ್ರಿಂದ ತೆರೆ ಹಿಂದೆ ಎಷ್ಟೊಂದು ಜನ ಕೆಲಸ ಮಾಡ್ತಾರಲ್ಲ, ಸೊ ಅವ್ರಿಗೆ ಈ ಅವಾರ್ಡ್ಸ್ ನಾನು ಅರ್ಪಿಸ್ಬೇಕಾಗತ್ತೆ ಅಂತ ಹೇಳ್ಬೋದು. ಬೆಸ್ಟ್ ವಿಶಸ್ ಸಾನಿಯಾ. ಥ್ಯಾಂಕ್ ಯು. ಒಳ್ಳೆಯದಾಗಿ ಎಲ್ಲ ಪ್ರಾಜೆಕ್ಟ್. ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು. ಥ್ಯಾಂಕ್ ಯು.